ಇಂದು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ ಕೂಡ ಇರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಇವತ್ತು ಬೆಳಗ್ಗಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು. ನಾನಿವಾಗ ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದಿಗೆ ಮುಂಭಾಗ ಕೂಡ ಇರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಈಗಾಗಲೇ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಗದ್ದಿಗೆಗೆ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ಗದ್ದಿಗೆಯನ್ನು ವಿವಿಧ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ವಾದ್ಯ ಗೋಷ್ಠಿಗಳ ಕೂಡ ನಡೀತಾ ಇರ್ತಕ್ಕಂಥ ಗಮನಿಸ್ಬೋದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಭಕ್ತಾದಿಗಳು ಕೂಡ ಬಂದು ದರ್ಶನವನ್ನು ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ವಾದ್ಯ ಸಮ್ಮೇಳನಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಕೂಡ ಹಾಗೆ ಎಲ್ಲರೂ ಕೂಡ ಭಕ್ತರೆಲ್ಲರೂ ಕೂಡ ತರ್ಪಿತಾನಲ್ಲಿ ಬಂದು ಶ್ರೀಗಳ ಒಂದು ಗದ್ದಿಗೆಯ ದರ್ಶನ ಪಡೆದು ತೆರಳ್ತಕ್ಕಂಥದ್ದು ಕೂಡ ಗಮನಿಸ್ಬೋದು. ಮತ್ತು ಇವತ್ತು ವಿಶೇಷವಾಗಿ ಶ್ರೀಗಳ ಗದ್ದಿಗೆಗೆ ವಿವಿಧ ಹಣ್ಣುಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ದೃಶ್ಯ ಗಮನಿಸ್ಬೋದು. ಕಣ್ಮನ ಸೆಳೆಯುವಂತೆ ರೀತಿಯಲ್ಲಿ ಒಂದು ಹಣ್ಣುಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಒಳಗಡೆ ಹೂವಿನ ಹಾರದಿಂದಲೂ ಕೂಡ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದೇ ಒಂದು ಗದ್ದಿಗೆಗೆ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಸಿದ್ಧಗಂಗಾ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಹರಗುರು ಚರಣದಿಂದ ಮಹಾಭಿಷೇಕ ಆಗಿರ್ಬೋದು, ರುದ್ರಾಭಿಷೇಕ ಆಗಿರ್ಬೋದು, ಬಿಲ್ವಾರ್ಚನೆ ಆಗಿರ್ಬೋದು, ಹೀಗೆ ವಿವಿಧ ಪೂಜಾ ಕೈಂಕರ್ಯಗಳು ಕೂಡ ನಡೆದಿರುವಂಥದ್ದು. ಈಗ ಅದೇ ರೀತಿಯಾಗಿ ಭಕ್ತರೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಒಂದು ಗದ್ದಿಗೆಯ ದರ್ಶನ ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ಮಾಡುವಂಥ ಮಕ್ಕಳು ಕೂಡ ಎಲ್ಲರೂ ಕೂಡ ಇವತ್ತು ಸರತಿ ಸಾಲಿನಲ್ಲಿ ಕೂಡ ನಿಂತು ಶ್ರೀಗಳ ಒಂದು ಗದ್ದಿಗೆಯ ದರ್ಶನ ಕೂಡ ಪಡಿತಾ ಇರ್ತಕ್ಕಂಥದ್ದು. ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿಗಳಂತ ಸಿ ಪಿ ರಾಧಾಕೃಷ್ಣನ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಬರ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ 11 ಗಂಟೆಗೆ ಇದೇ ಒಂದು ಗದ್ದಿಗೆಗೆ ಒಂದು ಭೇಟಿಯನ್ನು ಕೂಡ ನೀಡಿ ಒಂದು ಶ್ರೀಗಳ ಒಂದು ಗದ್ದಿಗೆಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗುವಂಥದ್ದು. ಒಟ್ಟಿನಲ್ಲಿ ಇವತ್ತು ಶ್ರೀಗಳ ಒಂದು 7ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಒಂದು ಹಿನ್ನೆಲೆಯಲ್ಲಿ ಇವತ್ತು ಭಕ್ತರ ದಂಡೆ ಕೂಡ ಶ್ರೀಮಠ ಹರಿದು ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗ್ಗಿ ರಿಪಬ್ಲಿಕ್ ಕನ್ನಡ. ಇಂದು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ ಕೂಡ ಇರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಇವತ್ತು ಬೆಳಗ್ಗಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು. ನಾನಿವಾಗ ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದಿಗೆ ಮುಂಭಾಗ ಕೂಡ ಇರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಈಗಾಗಲೇ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಗದ್ದಿಗೆಗೆ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ಗದ್ದಿಗೆಯನ್ನು ವಿವಿಧ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ವಾದ್ಯ ಗೋಷ್ಠಿಗಳ ಕೂಡ ನಡೀತಾ ಇರ್ತಕ್ಕಂಥ ಗಮನಿಸ್ಬೋದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಭಕ್ತಾದಿಗಳು ಕೂಡ ಬಂದು ದರ್ಶನವನ್ನು ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ವಾದ್ಯ ಸಮ್ಮೇಳನಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಕೂಡ ಹಾಗೆ ಎಲ್ಲರೂ ಕೂಡ ಭಕ್ತರೆಲ್ಲರೂ ಕೂಡ ತರ್ಪಿತಾನಲ್ಲಿ ಬಂದು ಶ್ರೀಗಳ ಒಂದು ಗದ್ದಿಗೆಯ ದರ್ಶನ ಪಡೆದು ತೆರಳ್ತಕ್ಕಂಥದ್ದು ಕೂಡ ಗಮನಿಸ್ಬೋದು. ಮತ್ತು ಇವತ್ತು ವಿಶೇಷವಾಗಿ ಶ್ರೀಗಳ ಗದ್ದಿಗೆಗೆ ವಿವಿಧ ಹಣ್ಣುಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ದೃಶ್ಯ ಗಮನಿಸ್ಬೋದು. ಕಣ್ಮನ ಸೆಳೆಯುವಂತೆ ರೀತಿಯಲ್ಲಿ ಒಂದು ಹಣ್ಣುಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಒಳಗಡೆ ಹೂವಿನ ಹಾರದಿಂದಲೂ ಕೂಡ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದೇ ಒಂದು ಗದ್ದಿಗೆಗೆ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಸಿದ್ಧಗಂಗಾ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಹರಗುರು ಚರಣದಿಂದ ಮಹಾಭಿಷೇಕ ಆಗಿರ್ಬೋದು, ರುದ್ರಾಭಿಷೇಕ ಆಗಿರ್ಬೋದು, ಬಿಲ್ವಾರ್ಚನೆ ಆಗಿರ್ಬೋದು, ಹೀಗೆ ವಿವಿಧ ಪೂಜಾ ಕೈಂಕರ್ಯಗಳು ಕೂಡ ನಡೆದಿರುವಂಥದ್ದು. ಈಗ ಅದೇ ರೀತಿಯಾಗಿ ಭಕ್ತರೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಒಂದು ಗದ್ದಿಗೆಯ ದರ್ಶನ ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ಮಾಡುವಂಥ ಮಕ್ಕಳು ಕೂಡ ಎಲ್ಲರೂ ಕೂಡ ಇವತ್ತು ಸರತಿ ಸಾಲಿನಲ್ಲಿ ಕೂಡ ನಿಂತು ಶ್ರೀಗಳ ಒಂದು ಗದ್ದಿಗೆಯ ದರ್ಶನ ಕೂಡ ಪಡಿತಾ ಇರ್ತಕ್ಕಂಥದ್ದು. ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿಗಳಂತ ಸಿ ಪಿ ರಾಧಾಕೃಷ್ಣನ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಬರ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ 11 ಗಂಟೆಗೆ ಇದೇ ಒಂದು ಗದ್ದಿಗೆಗೆ ಒಂದು ಭೇಟಿಯನ್ನು ಕೂಡ ನೀಡಿ ಒಂದು ಶ್ರೀಗಳ ಒಂದು ಗದ್ದಿಗೆಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗುವಂಥದ್ದು. ಒಟ್ಟಿನಲ್ಲಿ ಇವತ್ತು ಶ್ರೀಗಳ ಒಂದು 7ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಒಂದು ಹಿನ್ನೆಲೆಯಲ್ಲಿ ಇವತ್ತು ಭಕ್ತರ ದಂಡೆ ಕೂಡ ಶ್ರೀಮಠ ಹರಿದು ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗ್ಗಿ ರಿಪಬ್ಲಿಕ್ ಕನ್ನಡ. ಇಂದು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ ಕೂಡ ಇರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಇವತ್ತು ಬೆಳಗ್ಗಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು. ನಾನಿವಾಗ ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದಿಗೆ ಮುಂಭಾಗ ಕೂಡ ಇರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಈಗಾಗಲೇ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಗದ್ದಿಗೆಗೆ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ಗದ್ದಿಗೆಯನ್ನು ವಿವಿಧ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ವಾದ್ಯ ಗೋಷ್ಠಿಗಳ ಕೂಡ ನಡೀತಾ ಇರ್ತಕ್ಕಂಥದ್ದು ಗಮನಿಸ್ಬೋದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಭಕ್ತಾದಿಗಳು ಕೂಡ ಬಂದು ದರ್ಶನವನ್ನು ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ವಾದ್ಯ ಸಮ್ಮೇಳನಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಕೂಡ ಹಾಗೆ ಎಲ್ಲರೂ ಕೂಡ ಭಕ್ತರೆಲ್ಲರೂ ಕೂಡ ತರ್ಪಿತಾನಲ್ಲಿ ಬಂದು ಶ್ರೀಗಳ ಒಂದು ಗದ್ದಿಗೆಯ ದರ್ಶನ ಪಡೆದು ತೆರಳ್ತಕ್ಕಂಥದ್ದು ಕೂಡ ಗಮನಿಸ್ಬೋದು. ಮತ್ತು ಇವತ್ತು ವಿಶೇಷವಾಗಿ ಶ್ರೀಗಳ ಗದ್ದಿಗೆಗೆ ವಿವಿಧ ಹಣ್ಣುಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ದೃಶ್ಯ ಗಮನಿಸ್ಬೋದು. ಕಣ್ಮನ ಸೆಳೆಯುವಂತೆ ರೀತಿಯಲ್ಲಿ ಒಂದು ಹಣ್ಣುಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು
ಗದ್ದಿಗೆಗೆ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಸಿದ್ಧಗಂಗಾ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಗುರು ಚರಣದಿಂದ ಮಹಾಭಿಷೇಕ ಆಗಿರ್ಬೋದು, ರುದ್ರಾಭಿಷೇಕ ಆಗಿರ್ಬೋದು, ಬಿಲ್ವಾರ್ಚನೆ ಆಗಿರ್ಬೋದು, ಹೀಗೆ ವಿವಿಧ ಪೂಜಾ ಕೈಕರ್ಯಗಳು ಕೂಡ ನಡೆದಿರುವಂಥದ್ದು. ಈಗ ಅದೇ ರೀತಿಯಾಗಿ ಭಕ್ತರೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಒಂದು ಗದ್ದಿಗೆಯ ದರ್ಶನ ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ಮಾಡುವಂಥ ಮಕ್ಕಳು ಕೂಡ ಎಲ್ಲರೂ ಕೂಡ ಇವತ್ತು ಸರತಿ ಸಾಲಿನಲ್ಲಿ ಕೂಡ ನಿಂತು ಶ್ರೀಗಳ ಒಂದು ಗದ್ದಿಗೆಯ ದರ್ಶನ ಕೂಡ ಪಡಿತಾ ಇರ್ತಕ್ಕಂಥದ್ದು. ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿಗಳಂತ ಸಿ ಪಿ ರಾಧಾಕೃಷ್ಣನ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಬರ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ 11 ಗಂಟೆಗೆ ಇದೇ ಒಂದು ಗದ್ದಿಗೆಗೆ ಒಂದು ಭೇಟಿಯನ್ನು ಕೂಡ ನೀಡಿ ಒಂದು ಶ್ರೀಗಳ ಒಂದು ಗದ್ದಿಗೆಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗುವಂಥದ್ದು. ಒಟ್ಟಿನಲ್ಲಿ ಇವತ್ತು ಶ್ರೀಗಳ ಒಂದು 7ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಒಂದು ಹಿನ್ನೆಲೆಯಲ್ಲಿ ಇವತ್ತು ಭಕ್ತರ ದಂಡೆ ಕೂಡ ಶ್ರೀಮಠ ಹರಿದು ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ, ತುಮಕೂರು. ಇಂದು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ ಕೂಡ ಇರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಇವತ್ತು ಬೆಳಗ್ಗಿಂದಲೂ ಕೂಡ ಪೂಜಾ ಕೈಕರ್ಯಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು. ನಾನಿವಾಗ ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದಿಗೆ ಮುಂಭಾಗ ಕೂಡ ಇರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಈಗಾಗಲೇ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಗದ್ದಿಗೆಗೆ ಪೂಜಾ ಕೈಕರ್ಯಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ಗದ್ದಿಗೆಯನ್ನು ವಿವಿಧ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ವಾದ್ಯ ಗೋಷ್ಠಿಗಳ ಕೂಡ ನಡೀತಾ ಇರ್ತಕ್ಕಂಥ ಗಮನಿಸ್ಬೋದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಭಕ್ತಾದಿಗಳು ಕೂಡ ಬಂದು ದರ್ಶನವನ್ನು ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ವಾದ್ಯ ಸಮ್ಮೇಳನಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಕೂಡ. ಹಾಗೆ ಎಲ್ಲರೂ ಕೂಡ ಭಕ್ತರೆಲ್ಲರೂ ಕೂಡ ಸರತಿ ಬಂದು ಶ್ರೀಗಳ ಒಂದು ಗದ್ದಿಗೆಯ ದರ್ಶನ ಪಡೆದು ತೆರಳ್ತಕ್ಕಂಥದ್ದು ಕೂಡ ಗಮನಿಸ್ಬೋದು. ಮತ್ತು ಇವತ್ತು ವಿಶೇಷವಾಗಿ ಶ್ರೀಗಳ ಗದ್ದಿಗೆಗೆ ವಿವಿಧ ಹಣ್ಣುಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ದೃಶ್ಯ ಗಮನಿಸ್ಬೋದು. ಕಣ್ಮನ ಸೆಳೆಯುವಂತೆ ರೀತಿಯಲ್ಲಿ ಒಂದು ಹಣ್ಣುಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಳಗಡೆ ಹೂವಿನ ಹಾರದಿಂದಲೂ ಕೂಡ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದೇ ಒಂದು ಗದ್ದಿಗೆಗೆ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಸಿದ್ಧಗಂಗಾ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಗುರು ಚರಣದಿಂದ ಮಹಾಭಿಷೇಕ ಆಗಿರ್ಬೋದು, ರುದ್ರಾಭಿಷೇಕ ಆಗಿರ್ಬೋದು, ಬಿಲ್ವಾರ್ಚನೆ ಆಗಿರ್ಬೋದು, ಹೀಗೆ ವಿವಿಧ ಪೂಜಾ ಕೈಕರ್ಯಗಳು ಕೂಡ ನಡೆದಿರುವಂಥದ್ದು. ಈಗ ಅದೇ ರೀತಿಯಾಗಿ ಭಕ್ತರೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಒಂದು ಗದ್ದಿಗೆಯ ದರ್ಶನ ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ಮಾಡುವಂಥ ಮಕ್ಕಳು ಕೂಡ ಎಲ್ಲರೂ ಕೂಡ ಇವತ್ತು ಸರತಿ ಸಾಲಿನಲ್ಲಿ ಕೂಡ ನಿಂತು ಶ್ರೀಗಳ ಒಂದು ಗದ್ದಿಗೆಯ ದರ್ಶನ ಕೂಡ ಪಡಿತಾ ಇರ್ತಕ್ಕಂಥದ್ದು. ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿಗಳಂತ ಸಿ ಪಿ ರಾಧಾಕೃಷ್ಣನ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಬರ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ 11 ಗಂಟೆಗೆ ಇದೇ ಒಂದು ಗದ್ದಿಗೆಗೆ ಒಂದು ಭೇಟಿಯನ್ನು ಕೂಡ ನೀಡಿ ಒಂದು ಶ್ರೀಗಳ ಒಂದು ಗದ್ದಿಗೆಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗುವಂಥದ್ದು. ಒಟ್ಟಿನಲ್ಲಿ ಇವತ್ತು ಶ್ರೀಗಳ ಒಂದು 7ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಒಂದು ಹಿನ್ನೆಲೆಯಲ್ಲಿ ಇವತ್ತು ಭಕ್ತರ ದಂಡೆ ಕೂಡ ಶ್ರೀಮಠ ಹರಿದು ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ, ತುಮಕೂರು.